ಒಂದು ಬೆಂಗಳೂರಿಗೆ ಬಿಸಿಲು ಬಂದಿದೆ. ಒಂದನದೇ ನಮ್ಮ ರೂಮಿಗೆ ಯಾರದು ಮುರ್ದೆ ಅದು ನಾನು ಅದೇನೆ ಹೇಳಿ ನಿಂದು ಹೆಚ್ಚಿಗೆ ಫಾಲೋವರ್ಸ್ ಆಗಿದೆ. ಹಾಂ ಅಷ್ಟೇ ತಿನ್ನ ಮರೆ ಒಂದು ಒಳ್ಳೆ ಕತೆ. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಣಿಯವರೇ ಓ ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ? ಚೆನ್ನಾಗಿರ್ಬೇಕು. ಮಣಿಯವರೇ ಚೆನ್ನಾಗಿರ್ತೀರಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತೀರಾ? ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಮಿಸ್ಟರ್ ಬೈ ಬ್ಯಾಚುಲರ್ ಮಣಿಯವರೇ. ಓ ಕರ್ತಾರೆ ಹಾ ಕರೆದ್ರ ಏಯ್ ಲಗ ಮುರ್ದೆ ಕರೆದ್ರ ಬರ್ದಾಗೈತೆ ಕರ್ದ ಓಕೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸುಂದ್ರ ಅಂದರೆ ನಮ್ಮ ಕಂಪ್ನಿಲಿ ಒಬ್ಬರು ಕೊಲೀಗ್ ಒಬ್ಬರು ಅಣ್ಣ ಇದ್ದಾರೆ. ಅವ್ರ ಹೆಸರು ಶ್ರೀಧರ ಅಂತ. ಎಲ್ಲರೂ ನಮ್ಮ ಗುಂಪು ಮತ್ತು ನಮ್ಮ ಕೊಲೀಗ್ಸ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಅವರಿಗೆ ಸುಂದ್ರ ಅಂತ ನಾಮಕರಣ ಮಾಡಿದ್ದಾರೆ. ಯಾಕೆ ಅಂತಂದರೆ ಅವ್ರ ಮುಗ್ಧತೆಯ ಕ್ಯಾರೆಕ್ಟರ್ ಇಂದ ಅವರು ಬಂದು ಒಂದನದೇ ನಮ್ಮ ರೂಮಿಗೆ ಯಾರದು ವಿಡಿಯೋ ಕಾಲ್ದಾಗೆ ನಾನು ಹುಡುಗಿ ಇವತ್ತು ನಮ್ಗೆ ಎಷ್ಟು ಸುಂದ್ರ ಮಾಸನಿಗೆ ಗೊತ್ತಾ? ವಾಲ್ಯೂಮ್ ಬಂದ್ರೆ ಗೊತ್ತಾ? ಬ್ರದರ್ ಅಂದ್ರೆ ಗೊತ್ತಾ? ಏನೇ ವಾಲ್ಯೂಮ್ ಅಂದ್ರೆ ಏನು ಹೇಳು? ವಾಲ್ಯೂಮ್ ಅಂತಂದ್ರೆ ಸೌಂಡ್ ಜಾಸ್ತಿ ಮಾಡೋದು, ಸೌಂಡ್ ಕಡಿಮೆ ಮಾಡೋದು, ಅದೇ ವಾಲ್ಯೂಮ್. ಪ್ರೆಷರ್ ಅದೇ ಏರ್ ಪ್ರೆಷರ್. ಎನರ್ಜಿ ಬಗ್ಗೆ ಗೊತ್ತಾ? ಹೋಗ್ಲಿ ಎನರ್ಜಿ ಬಗ್ಗೆ ಗೊತ್ತಾ? ಯಾವ ಎನರ್ಜಿ? ಅದೇ ಊಟ ತಿಂದ್ರೆ ಎನರ್ಜಿ ಬರ್ತದಲ್ಲ. ಶಕ್ತಿ ಅಂದ್ರೆ ಏನು ಅಂತ ಕನ್ನಡದಲ್ಲಿ ಇಲ್ಲೇನು? ಶಕ್ತಿ ಅಂದ್ರೆ ಏನು? ಏನ್ ಶಕ್ತಿ ಅಂದ್ರೆ? ಎನರ್ಜಿ ಹೇಳು. ಹಾ ಶಕ್ತಿ ಪ್ರಶಿಷ್ಟ ಮತ್ತೆ ಕೆಲಸ ಮಾಡುವ ಸಾಧನವೇ ಶಕ್ತಿ ಬಿಡು. ಈಗ ಇವನ್ ಬಂದನ ಅಂತೇಳಿ ದಾಸಿಗೆ ಹಾಕಿವಿ ಅಂತ ಇವನ್ ಬಂದನ, ಇವನ್ ಬಂದನ ಅಂತ ದಾಸಿ ಹಾಕಿವ ಗೊತ್ತಿಲ್ಲ. ದಾಸೆ ಮಾಡ್ದಿಂದ ಕರ್ಕೊಂಬಂದು ಬಿಡಾರೆ. ದಾಸೆ ಮಾಡ್ದಿಂದ ಕರ್ಕೊಂಬಂದು ಬಿಡಾರ. ನಮ್ಮ ರೂಮಲ್ಲಿ ದೋಸೆ ಮಾಡ್ತೀನಿ ಅಂಥೇಳಿ ಅವ್ರು ಬಂದಿದ್ರು. ಅಂದರೆ ದೋಸೆ ಅವರು ಹೋಟೆಲಲ್ಲೆಲ್ಲ ದೋಸೆ ತಿಂತಿದ್ರಂತೆ, ಬಟ್ ಅವ್ರಿಗೆ ಮನೇಲಿ ಮಾಡ್ದಂಗೆ ಅನಿಸ್ತಿರ್ಲಿಲ್ಲ. ಇವ್ರ ಟೇಸ್ಟ್ ನೋಡೋಣ, ಇವ್ರ ಬ್ರೇಕ್ಫಾಸ್ಟ್ ಹೆಂಗೆ ಮಾಡ್ತಾರೆ ದೋಸೆನೆಲ್ಲ ಅವ್ರ ಥರನೇ ಮಾಡ್ತಾರೆ. ಅಂದರೆ ಚಿಕ್ಕಮಗಳೂರು ಸೈಡಿನ ಥರನೇ ಮಾಡ್ತಾರೆ. ಚಿಕ್ಕಮಗಳೂರು ಕೂಡ ಮಲೆನಾಡೆ, ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ ಕೂಡ ಇದ್ದಾರೆ ಇವಾಗಲೇ. ಉಪ್ಪಾಕಿ ಕ್ಲೀನ್ ಮಾಡ್ಕೊಳ್ಳದ ನೀನು ಹಂಗೆ ಮಾಡ್ತೀಯಾ? ಒಳ್ಳೇದಿದು, ಒಳ್ಳೆ ಹ್ಯಾಬಿಟ್. ನೋಡಿದೀನಿ ಎಂತ ಮೆಂತೆ ಪಲಾವ್ ಏನೋ ಅಂದಿಲ್ಲ? ಮೆಂತೆ ಪಲಾವ್ ಮಸ್ತಾಗಿರುತ್ತೆ. ಮತ್ತೆ ಮಾಡಿದೆ ಬಟಾಣಿ ಕಾಳು, ಮೆಂತೆ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಅಲ್ಲ ನಾವು ಪಲಾವ್ ಮಾಡ್ಕೊಂಡು ತಿನ್ನೋದೇ ಹೆಚ್ಚು ಅಂತಂದ್ರೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಚಿಚ್ಚಿಬಿಟ್ಟು ಎಲ್ಲ ಜೀರಿಗೆ ಇದನ್ನ ಏನಪ್ಪ ಲವಂಗ, ಚಕ್ಕೆ, ಅದ್ರ ಬದಲು ಹಾಕ್ಬಿಟ್ಟು ಮಾಡ್ಬಿಟ್ರೆ ಮಸ್ತಾಗಿರುತ್ತೆ. ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿ ನೀನು ಕರ್ಸ್ಬಿಡ್ತೀನಿ, ಪೂರ್ತಿ ಮಾಡ್ಬಿಡು ಕುಕ್ಕಿಂಗ್. ಅಲ್ಲ ಇದೆಲ್ಲ ಮಾಡ್ರೆ ನಮಗೆ ಹುಡುಗಿ ಸಿಗ್ತಾರೇನು? ಹಾಂ ಹುಡುಗಿರ್ದು ಚಿಂತೆ ಮಾರೇ ನಿಂಗೆ ಸಾಯಲೆ. ಮತ್ತೆ ಒಂದು ಹುಡುಗಿನ ಇಷ್ಟಪಡ. ಹಾಂ ಹುಡುಗಿರ ಬಗ್ಗೆ ಮತ್ತೊಂದು ಚಾನಲ್ ಮಾಡೋಣ.
ಯಾವ್ದಾ ಹಂಗಾರೆ ಡಿಪ್ಲೊಮಾದಾಗ ಎಷ್ಟು ಜನ ಇದ್ರು ಹುಡುಗಿರು? ಹಾಂ ಡಿಪ್ಲೊಮಾದಾಗ ಎಷ್ಟು ಜನ ಇದ್ರು ಹುಡುಗಿರು? ಡಿಪ್ಲೊಮಾದಾಗೆ ನಮಗೆ ಗೊತ್ತಿಲ್ರಿ. ಹುಡುಗಿಯರ ಬರೀ ಅಣ್ಣ ಅಣ್ಣಂದ್ರೆ ಇದ್ರು. ಹಾಂ ನಮಗೂ ಮರೆ ನಮಗೂ ಎಲ್ಲರೂ ಅಂತವ್ರೆ. ಅದು ಬೆಂಗಳೂರಿಗೆ ಬಿಸಿಲು ಬಂದಿದೆ. ಬೆಂಗಳೂರು ಬಿಸಿಲು ಅನುಭವಿಸೋಣ. ಇಷ್ಟು ದಿವಸ ಚಳಿ ಅನುಭವಿಸ್ತಾ ಇದ್ವಿ, ಇವಾಗ ಬೆಂಗಳೂರು ಬಿಸಿಲು ಅನುಭವಿಸ್ತಾ ಇದ್ದೀವಿ. ನಮ್ಮ ರೂಮಲ್ಲಿ ಒಂದು ಇಬ್ಬರು ಇದ್ದಾರೆ, ಅವ್ರಿಗೆ ಒಂಚೂರು ಅಡುಗೆ ಹೇಳ್ಕೊಡು ಮಾರೆ. ಒಂದು ಸ್ವಲ್ಪ ಅಡುಗೆ ಹೇಳ್ಕೊಳ್ಬೇಕು. ಅವ್ರು ಏನು ಮಾಡಕ್ಕೆ ಬಿಟ್ಬಿಟ್ರೆ ಹಾಂ ನೀರುಳ್ಳಿ ಹೆಚ್ಚಂದ್ರೆ ಮೆಣಸಿಗೆ ಹೆಚ್ಚಲ್ಲ. ಹಾಂ ಯಾಕಂತದ ಹಂಗೆ ನಾನು ಹೇಳ್ಕೊಡ್ತೀನಿ ಅದೇ ಅಷ್ಟೇ ಹೆಚ್ಚದಂತ. ನೀ ಏನು ಹೇಳ್ತೀಯ ಅದೇ ಅಷ್ಟೇ. ಹಾಂ ಮತ್ತು ನೀ ಅದೇ ಹಚ್ಚಿದ್ಮೇಲೆ ಏಯ್ ನಿನಗೆ ಅಷ್ಟೇ ಹೇಳಿತ್ತಾನೆ, ನೀನು ಅಷ್ಟು ಮಾಡೋದು ಬೇರೆದು ಮಾಡಾಗೆ ಬೇರೆ ಯಾಕೆ ಮಾಡ್ತೈತೆ ಮರ್ಯ ಮತ್ತೆ ಎಲ್ಲ ಇಟ್ಬಿಟ್ಟು ಬಂದಿದ್ದೆ, ನೀರುಳ್ಳಿ ಟೊಮೆಟೊ ಹಣ್ಣು ಎಲ್ಲ ಆಲೂಗಡ್ಡೆ ಎಲ್ಲ. ಹ್ಞೂ ಮೆಣಸಿಗೆ ಹೆಚ್ಚಿಲ್ಲ ಅಂದ್ರೆ ನೀನೇ ಮೆಣಸಿಗೆ ಕೊಟ್ಟಿದ್ದೆ ಅಂದ್ಬಿಟ್ರೆ ಕಣಪ್ಪ, ಸುತ್ತಾಗ್ಬಿಟ್ಟೆ ನಾನಂತದೆ. ನಾವು ಮಲ್ನಾಡೋರೆ, ಅವರು ಮಲ್ನಾಡೋರೆ, ಸೊ ಮ್ಯಾಚ್ ಆಯಿತು. ದೋಸೆ ತಿಂದರು. ದೋಸೆ ತಿಂದು ಅವರು ಕೂಡ ಆಲೂಗಡ್ಡೆ ಪಲ್ಯ ಮಾಡಿದ್ರು. ಎಂಥದ್ದು ಇದು? ಬಟಾಣಿ ಪಲ್ಯನಾ? ಆಲೂಗಡ್ಡೆ ಪಲ್ಯ. ನಮ್ಮ ಕುಕ್ಕಿಂಗ್ ಇಂಜಿನಿಯರ್ ಜಾನಿ ಎಲ್ಲ ಹೋದ ಹಾಕ್ತೇನೆ ನೋಡಪ್ಪ ಆಲೂಗಡ್ಡೆ. ಇನ್ನು ನೀವು ಬೆಂದಿದ್ರೆ ಓಕೆ, ನನಗೆ ಫ್ರೈ ಆದರೆ ಓಕೆ. ಅದು ತಗ ಆಲೂಗಡ್ಡೆ ಪಲ್ಯ ಮಾಡಿ ಅವ್ರ ಸ್ಟೈಲಲ್ಲಿ ಏನೋ ಮಾಡಿದ್ರು. ನಾರ್ಮಲ್ ಅನ್ನಿಸ್ತು, ಬಟ್ ಓಕೆ, ಚೆನ್ನಾಗಿತ್ತು ದೋಸೆ. ಅವ್ರ ಜೊತೆ ತಿಂಡಿ ತಿಂತ ಮನೆ ಸ್ವಲ್ಪ ನೆನಪಾಯಿತು. ಬಿಕಾಸ್ ಕಾಲೇಜಿಗೆ ಹೋಗ್ತಾ ಶಾಲೆಗೆ ಹೋಗ್ತಾ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ, ಬಿಸಿ ಆರೋಗೋಷ್ಟರೊಳಗೆ ಪ್ಲೇಟಿಗೆ ಮತ್ತೊಂದು ಬಿಸಿ ದೋಸೆ ಬಂದು ಬೀಳೋದು. ಎಷ್ಟು ಮಮ್ಮಿ ತಿನ್ನೋದಿದ್ನ ಅಂತ ಹೇಳಲ್ಲ ಬೈತಿದ್ದೆ. ಎರಡೆರಡು ದೋಸೆ ತಿಂದು ಹೋಗ್ತಾ ಇದ್ದೆ. ಬಟ್ ಇವಾಗ ದೋಸೆ ತಿನ್ನೋ ಮನಸ್ಸಿದೆ, ಬಟ್ ಏನು ಮಾಡ್ತೀರಾ, ದೋಸೆ ತಿನ್ನೋ ಮನಸ್ಸಿದ್ರು ಕೂಡ ಬಿಸಿ ದೋಸೆ ಹಾಕೋರು ಯಾರಿಲ್ಲ. ತಿನ್ನ ಮಾರೇ ನೋಳೆ ಕತೆ. ಹಾಂ ಹೆಂಗಿತ್ತು ದೋಸೆ? ದೋಸೆ ಬೇಕು ಅಂತ ಇದೆಯಲ್ಲ, ಹಿಂಗೆ ನಾವು ಮಾಡ್ಕೊಂಡು ತಿನ್ನೋದು ನಾವು ದೋಸೆನೆಲ್ಲ. ಮತ್ತೆ ಏನಂತೆ? ಅದು ನಾನು ಅದೇನಿ ಹೇಳಿ ನಿಂದು ಹೆಚ್ಚಿಗೆ ಫಾಲೋವರ್ಸ್ ಆಗಿದೆ. ನೀ ಫಾಲೋ ಮಾಡ್ತಿದ್ದೆ ಹೇಳಿ. ಹೌದು ಹಾಂ ಹೌದು, ಮೂರ್ತಿ ಒಳ್ಳೊಳ್ಳೆ ಕಂಟೆಂಟಿಗೆ ಫಾಲೋ ಮಾಡಿರ್ತಾನೆ ನೋಡಿ, ಎಲ್ಲ ಜನ ತಿಳ್ಕೊಂತ ಹೇಳಿ, ಜನ ತಿಳ್ಕೊಂಡಿರ್ತಾರ. ನನ್ನ ಅಭಿಮಾನಿಗಳು ಹಂಗೆ ಅದ. ಮಿಸ್ಟರ್ ಮರಾಠ ಅಂದ್ರೆ ಎಂತ ಮಾಡಿದ್ದಿ? ಅದೇ ಎಳೆ ಮಟನ್ ತಗೋಬತ್ನೆ. ಹಂಗಾರೆ ಸಂಜೆ ಕಡೆ ಸುಳಿಯಕ್ಕೆ ಹೋಗ್ಬೇಡ, ಇಲ್ಲಿ ವಾಸನೆಗೆ ವಾಮಿಟ್ ಮಾಡ್ಕೊಂಡಿದ್ಯಾ? ನಮ್ಮ ಜಾನಿ ನಮ್ಮ ತಾಯಿ ಇದ್ದಂಗೆ ನಮ್ಮೆಲ್ಲರಿಗೂ. ಇಲ್ಲಿ ದೋಸೆನೂ ತಿಂತಾನೆ, ಅಲ್ಲಿ ದೋಸೆ ಸೀದೋಗೋದು ಅಂತಕೊಂಡು ದೋಸೆ ಮಾಡೋಕ್ಕೆ ಸಹಿತ ಹೋಗ್ಯಾನೆ. ಹಾಂ ಈ ಥರ ತಾಯಿ ಬುದ್ಧಿ ಯಾವಾಗ ಗೊತ್ತು ಜಾನಿ ನಿಂಗೆ? ಹಾಂ ದೀರ್ಘ ಸುಮಂಗಲಿ ಬಾ. ಓಕೆ, ತಣ್ಣಗಿರೋ ದೋಸೆನೇ ತಿಂತಾ ಇದ್ದೀವಲ್ಲ, ಅದೇ ಒಂಥರ ಖುಷಿ. ರಾತ್ರಿ ಚಿಕನ್ನು, ನೆಕ್ಸ್ಟು ರಾಗಿ ಮುದ್ದೆನೂ ತಿಂದ್ವಿ. ಒಂದು ದಿವಸ ಯಾವತ್ತಾದ್ರೂ ಒಂದು ದಿವಸ ರಾಗಿ ಮುದ್ದೆ ಮಾಡೋದಂಗೆ. ನೀವು ಅದಕ್ಕೆ ಲೈಕ್ ಬಿಡಿ. ಹಾಂ ಓಕೆ, ಮತ್ತಿನ್ನೇನು? ಯಾರೋ ಮಾತಾಡೋದು ಅನಿಸುತ್ತೆ. ಓಕೆ, ರಾಗಿ ಮುದ್ದೆ ಮಾಡೋದನ್ನು ಒಂದು ದಿವಸ ಹಾಕ್ತೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ. ಸರಿ. ಓಕೆ, ಒಂದೊಳ್ಳೆ ಧನ್ಯವಾದಗಳೊಂದಿಗೆ ಇವತ್ತು ಮಾತಾಡ್ಸಿದ್ದೀನಿ. ಏನೆಲ್ಲ ಹಾಗೆ ಹೋಗ್ತಾ ಇದ್ದೀರಾ? ಇಷ್ಟು ದಿನ ಈ ಚಾನಲಲ್ಲಿ ಬರ್ತಿರೋ ಕಂಟೆಂಟ್ಗಳನ್ನೆಲ್ಲ ನೋಡಿ ನಿಮಗೂ ಇದೇ ಥರ ನಿದ್ದೆ ಬರ್ತಾ ಇರಬೇಕಲ್ಲ ಇನ್ಮೇಲೆ. ಸರಿ ಗುರುಗಳೇ, ಶುರು ಮಾಡೋಣ. ಆಗಿದ್ರೆ ನನ್ನ ಮಾತೃಭಾಷೆ ಕನ್ನಡ. ಕ್ಷಮೆ ಇರಲಿ. ಜೀವನ ನಡೆಸೋಕೆ ನಮಗೆ ಬೇಕಾಗಿರೋದು ಮನಿ, ಬ್ಯಾಚುಲರ್ ಮನಿ. ಎಂತ ಸಾವು ಮಾರ ಜೀವನದಲ್ಲಿ ಮನಿ ಮಾತು. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಟಾಟಾ.